ನಾವಿದು ನೀವು ಇದೊಂದು ದೊಡ್ಡ ಕೋಳಿ ಬಿಟ್ಟಿರೋದು ಒಂದು ಐಡಿಯಾ ಬಿಟ್ಟಿವಿ ಸಾ 21 ದಿನ 22 ದಿನಕ್ಕೆ ಸಹ ಕಡ್ದಾಡ್ತಾ ಇರ್ತಾವ ಸಹ ಕೋಳಿಗಳು. ಅದಕ್ಕೋಸ್ಕರ ಇದು ಸ್ವಲ್ಪ ಬೆದರಿಸ್ಕೊಂಡು ಜಗಳ ಆಡೋ ಜಾಗಕ್ಕೆ ಅದು ಹೋದಾಗ ಅವು ಚೆಲ್ಲಪಿಲ್ಲಿ ಆಯ್ತಾ ಇರ್ತಾವೆ ಸಹ. ಅದಕ್ಕೋಸ್ಕರ ಮಧ್ಯ ಅದೊಂದು ಕೋಳಿ ಬಿಟ್ಟಿರೋದು ಸಹ ನಾನು. ಹಾಂ ಈ ಕೋಳಿ ಸಹ ಯಾಟ ಬಿಡಬೇಕು ಸಹ ಗುಂಪಲಿ. ಜನ ಬೇರೆಯವ್ರು ಮಾಡಿದ್ರು ಸಹ ಗುಂಪಲಿ ಒಂದು ಆಟ ಇರಬೇಕು. 21 ದಿನಕ್ಕೆ ಸ್ವಲ್ಪ ಕಡ್ದಾಡೋದ ತಪ್ಪಿಸ್ಬೋದು ಸಹ, ಆ ರೀತಿ ಸಹ. ಅದಕ್ಕೆ ಅದೊಂದು ಕೋಳಿ ಬಿಟ್ಟಿದ್ವಿ ಸಹ. ಎಲ್ಲಿವೇ ಕಡ್ದಾಡ್ತಾ ಇದ್ದಾಗ ಅದು ಬರಗುಟ್ಕೊಂಡು ಹೋಯ್ತು ಸಹ. ಅಲ್ಗ ಜಗಳನ ಬಿಡಿಸ್ದಾಗ ಮಾಡೋದು ಬಿಡುತ್ತೆ ಸಹ. ಬಿಡಿಸ್ತದ ಸಹ. ಹೋಯ್ತಲ್ಲ ಸಹ ಅವೆಲ್ಲ ಜಗಳ ಆಡ್ತಿದ್ದಾಗ ಆ ಲೆಕ್ಕಕ್ಕೆ ಸಹ ಕೋಳಿ ಬಿಟ್ಟಿರೋದು ನಾವು. ನಮ್ಮದ್ರಲ್ಲಿ ಸ್ಟಾರ್ಟಿಂಗ್ಲು ಹಿಂದಿವಿ ಹಿಡಿದು ನಮ್ಮದು ಪುಕ್ಕು ಗಿಕ್ಕು ಉದುರೋಗೋದು ಬೇರೆಯವ್ರು ಉದುರ್ಸ್ಕೊಬಿಟ್ರೆ ಸಹ ನಮ್ಮ ತಪ್ಪಾಗಿಲ್ಲ ಸಹ. ಮರಿಗಳು ಕಿತ್ತಾಡುವಾಗ ದೊಡ್ಡ ಕೋಳಿ ಬಿಡಿಸ್ತಾರೆ ಅಂತ ಅನ್ಕೊಂಡಿದ್ರಲ್ಲ, ಅದು ಹೆಂಗೆ ನೀವು ತಿಳ್ಕೊಂಡ್ರೆ? ನಾವು ಬುಟ್ಟಾಗ ಜಗಳ ಆಡಿದಾಗ ಸಹ ಅದು ಕೋಳಿಗಳು ಕಚ್ಚಾಡ್ತಾ ಇದ್ದಾಗ ಅದು ಬರಗುಟ್ಕೊಂಡು ಹೋಯ್ತು ಸಹ. ಅದು ಏನ ಪದಾರ್ಥ ಸಿಕ್ಕದ ಅದನ್ನು ಕಡ್ದು ನಾನು ಎತ್ಕೋಬೇಕು ಅಂದ್ಕೊಂಡು ಹೋಯ್ತು ಸಹ. ಅದು ಆಗಾದ ಅವೇಡು ಸಣ್ಣ ಕೋಳಿ ಜಗಳ ತಗೊಂಡಿದ್ದಾಗ ಅದು ಬಂದಾಗ ಅವೇಡು ಅತ್ತಗಿತ್ತಾಗ ಹೊಂಟೋಯ್ತದ ಸಹ, ದೂರ ಹೊಂಟೋಯ್ತು ಸಹ, ದೂರ ಹೊಂಟೋಯ್ತು ಸಹ. ಅಲ್ಲಿಗೆ ಕಡ್ದಾಡೋದು ಸ್ವಲ್ಪ ಕಮ್ಮಿ ಸಹ. ಕಡ್ದಾಡೋಕೆ ಚಾನ್ಸೇ ಇರಲ್ಲ ಸಹ. ಜನ ಅಂತಾರೆ ಸಹ ಕೋಳಿ ಬಿಟ್ರೆ ದೊಡ್ಡ ಕೋಳಿ ಸಣ್ಣವು ಕಡ್ದಾಕ್ಬಿಡುತ್ತೆ ಅಂತ ಹೇಳ್ತಾರೆ ಸಹ. ಸಣ್ಣದ ಕೋಳಿ ಯಾವತ್ತೂ ಕಡಿಯಲ್ಲ ಸಹ. ಕೋಳಿ ಜಗಳ ತಗೊಂಡು ಗುಂಪಲಿ ಇದ್ದಾಗ ರೊಕ್ಕ ಪುಕ್ಕು ಕಿತ್ತಾಕ ಇದಾದಾಗ ಈಗಲೇ ಇಷ್ಟು ಇದು ಮಾಡಿದಾಗ ಸಹ ಮುಂದಕ್ಕೆ ಅದು ಹೆಚ್ಚಿಗೆ ಕಡ್ದಾಡಲ್ಲ ಸಹ. ಒಂದು ಟೈಮಲ್ಲಿ ಮೇವಿಲ್ದಿರುವೆ ಕಡ್ದಾಡಲ್ಲ ಸಹ. ಅದಕ್ಕೋಸ್ಕರ ಆ ಕೋಳಿನ ನಾವು ಮಧ್ಯೆ 20 ಈ ಡ್ರಾಪ್ ಆಗಿದಾಗ ಮೊನ್ನೆ ಬಿಟ್ಟಿರೋದು ಸಹ ಇದು. ನಮ್ಮ ಸ್ವಂತ ಐಡಿಯಾ ಸಹ ಇದು. ಸ್ವಂತ ಐಡಿಯಾ ಸಹ ಇದು. ಪ್ಲಾನ್ ಒಂದು ಅಲ್ಲಿಗೆ ಯಾಗಾಯ್ತು ಅಂದ್ರೆ ಸಹ ಒಂದು ಬ್ಯಾಚ್ನ ನಾನು ಈಚೆರದ ಸಡ್ಡು ಉಂಟ್ಕೊಂಡ್ಬಿಟ್ಟಿತ್ತು ಸಹ. ಇದು ರೆಡಿ ಮಾಡಿರ್ಲಿಲ್ಲ ನಾನು. ರೆಡಿ ಮಾಡದೇ ಇರೋ ಗಂಟೆ ಏನಾಯ್ತು ಅಲ್ಲಿ ಕೋಳಿ ಬಿಟ್ಟಿದ್ದಿ ಸಹ. ಸ್ವಲ್ಪ ಸಣ್ಣ ಮೀಡಿಯಮ್ ಆಗಿರೋವನ್ನೆಲ್ಲ ಬಿಟ್ಬಿಟ್ಟಿದ್ದೆ ಸಹ ಕೋಳಿಗಳನ್ನ. ಮೀಡಿಯಮ್ ಆಗಿರೋದವ ಕೋಳಿಗಳ ಕುಟ್ಗಾಕ್ಬಿಡುತ್ತಲ್ಲ, ಇದು ಕುಟ್ಗಾಕ್ಬಿಡುತ್ತಲ್ಲ, ಹ್ಯಾಂಗೆ ಮಾಡೋದಪ್ಪ ಅಂತಂದಾಗ ಏನಾದ್ದು ನೋಡವು ಅಂದ್ಬಿಟ್ಟವ ಈ ಡ್ರಾಪ್ ಹಾಕಿದಾಗ ಆ ಕೋಳಿ ಜೊತೆಲೆ ಬೆರೆಸ್ಬಿಟ್ಟು ಸರ್ ನಾನು. ಹಾಗಾದಾಗ ಯಾವುದು ಅದ ಕೂತ್ಕೊಂಡು ನೋಡ್ತಾ ಇದ್ದೆ ಸರ್ ನಾನು. ಕುಟ್ಗಲ್ವಾ ಏನು ಮಾಡೋದು, ಹೆಚ್ಚು ಕಡಿಮೆ ಬುಂಡ ಪಂಡ ಎಲ್ಲ ರೊಕ್ಕ ಪುಕ್ಕು ಕಿತ್ತಾಕ್ಬಿಡ್ತಾವೆ ಸಣ್ಣ ಕೋಳಿ ಅಲ್ವ ಅಂದ್ಬಿಟ್ಟು ನೋಡ್ತಾ ಕೂತಿದ್ದೆ ಸರ್. ಇವು ಬೇರೆವೇ ಜಗಳ ತಗೊಂಡಾಗ ಅವೇ ಬರಗುಟ್ಕೊಂಡು ಹೋಗ್ತಿದ್ವು. ಆ ಬರಗುಟ್ಕೊಂಡು ಹೋಗೋದು ನೋಡ್ಬಿಟ್ಟು ಇವು ಚೆಲ್ಲಪಿಲ್ಲಿ ಆಯ್ತಿದ್ವು ಸಹ. ಆಗ ಇದಾದ್ದು ಸಹ ನಾ ಬರೀ ಆಚಾರ್ಯದ ಒಂದೇ ಸಹ ಇದ್ದದ್ದು. ಆ ರೀತಿ ಇದು ಮಾಡಿ ನಮ್ಮ ಸ್ವಂತ ಐಡಿಯಾ ಇದು ಮಾಡಿದ್ದು ಸಹ. ಇದು ಒಂದು ಕೋಳಿ ಬಿಟ್ಟಿರ್ತೀವಿ ಸಹ. ಎಲ್ಲಿ ನೋಡಿ ಕಡ್ದಾಡ್ತಾ ಇರಲ್ಲ. 21 ದಿನಕ್ಕೆ ಸ್ಟಾರ್ಟ್ ಮಾಡಿರ್ತಿರ್ತಾವ ಸಹ ಜಗಳ ಆಡೋದು. ಬಿಡಬೇಕು ಸಹ. ಸರಿ ಇಲ್ಲ ಸಹ. 21 ದಿನ ಆದಾಗ ಡ್ರಾಪ್ ಎಲ್ಲ ಮುಗ್ದಿತ್ತಲ್ಲ ಸಹ, ಇನ್ನೊಂದು ಡ್ರಾಪ್ ಮುಗಿಬೇಕು. ನಾನು ಇನ್ನು 3 ದಿನ ಅಂತ ಬಿಟ್ಟಿನಿ ಸಹ. ಅದಕ್ಕೆ ಅದರಿಂದ ಏನು ಮಾಡ್ತಾ ಹೆಚ್ಚಿಗೆ ಕಡ್ದಾಡಲ್ಲ ಸಹ. ಆಮೇಲೆ ಇವಕ್ಕೂ ಸ್ವಲ್ಪ ಕಡ್ದಾಡೋದು ಕಮ್ಮಿ ಆಯ್ತದ ಸಹ. ಸಣ್ಣ ಕೋಳಿ ಮರಿನ ರೂಢಿ ಮಾಡಿಬಿಟ್ರೆ ಸಹ ಅದು ದೊಡ್ಡದಾದಾಗಲೂ ಅದೇ ಕೆಲಸ ಸಹ. ಈ ಸಣ್ಣದ್ರಲ್ಲಿ ಅದ ಕಡ್ತನ ತಪ್ಪಿಸಬೇಕು ಸಹ. ಅದ ಈ ಬ್ಯಾಚಲ್ಲಿ ನೀವು ಆ ಪ್ರಯೋಗ ಮಾಡಿರೋದು? ಮಾಮೂಲಿ ಬ್ಯಾಚ್ಗೆಲ್ಲ ಬಿಡ್ತಾ ಇರ್ತೀನಿ ಸಹ. 2-3 ಉಳಿಸ್ಕೊತೀನಿ ಸಹ ನಾನು. ಎಲ್ಲನೂ ಮಾರಿದ್ರು ಸಹ ನಾ ಏನು ಮಾಡ್ತೀನಿ 3 ಕೋಳಿ 4 ಕೋಳಿ ನಮಗೆ ಬೇಕು ಕಪ್ಪ ಅಂತ ಉಳಿಸ್ಕೊಬಿಡ್ತೀನಿ. ಬ್ಯಾಚ್ಗೆಲ್ಲ ಬಿಡ್ಬಿಡ್ತೀನಿ ಸರ್ ನಾನು. ಆ ರೀತಿ ಮಾಡ್ತೀನಿ ನಾವು. ಈಗ ಕೆಜಿಗೆ 500 ಸಹ ನಾವು ಕೊಡ್ತಾ ಇರೋದು. 1-2 ಕೇಳ್ದವ್ರಿಗೆ ಕೆಜಿಗೆ 500 ರೂಪಾಯಿ ಕೊಡ್ತಾವೆ ಸಹ. ತಗೊಂಡು ಹೋಯ್ತಾ ಇರ್ತಾರ ಸಹ. ಇದು 1 ಕೆಜಿ ಬರ್ಬೋದು ಸಹ. 1 ಕೆಜಿ ಸಹ. ತೂಕ ಪೀಸ್ ಲೆಕ್ಕದಲ್ಲಾದ್ರು ಸರಿ, ತೂಕದ ಲೆಕ್ಕ ಕೊಟ್ಟು ಕೇಳಿದ್ರು ಸರಿ ಸಹ. ತೂಕ ಬಡ್ಲಿ ತೂಕ ಕೊಡ್ತೀವಿ ಸಹ. ನಾಟಿ ಕೋಳಿ ಸಹ ಇದು 1 ವರ್ಷ ಗಂಟು ಬಂದ್ರೆ ಬೇರೆ ಕೋಳಿಗಳೆಲ್ಲವೇ ಇಳ್ದೋಯ್ತಾವ ಸಹ. ಇವು 1.5 ವರ್ಷ ಗಂಟು ಇದ್ರು 1.5 ಕೆಜಿ ಸಹ. 1.5 ಕೆಜಿ 2 ಕೆಜಿ ಸಹ. ಇವು ಕುಲಾಸು ಬೇರೆವು 2.5 ಕೆಜಿ ಬರ್ತಾವ, 3 ಕೆಜಿ ಬರ್ತಾವ ಸಹ. ಇದು ಮಾತ್ರ ನಾಟಿಲಿ ಏನು ಮಾತ್ರ ಇಲ್ಲ ಸಹ. ಹೊರಗಡೆ ಎಲ್ಲಿ ಕೆಲಸಕ್ಕೆ ಹೋಗಲ್ಲ ಅಂತೀರಿ, ಎಮರ್ಜೆನ್ಸಿ ಕಾಸು ಬೇಕು ಅಂದಾಗ ಕೋಳಿ ಮಾರಿದ್ರೆ ನಿಮ್ಮ ಜೀವನ ಆಗ್ತದೆ. ನಮ್ಗೆ ಇದೇ ಸಹ ಜೀವನ. ಒಂದು ಮನೆಗೆ ಸಾಮಾನು ತರಬೇಕಾದ್ರೂ
ಒಂದೆರಡು ಕೋಳಿ ಮಾರಿದ್ರು ನಮ್ಗೆ ಯಾವಾಗಲೂ ದುಡ್ಡು ಸಹ ಇದು. ಓಕೆ. ಹಾಂ, ಬಂದು ಒಂದು ಯಾವ್ದು ಕೆರೆ ನಾವು ಒಬ್ಬರು ಯಾರು ಕೇಳ್ದಂದ್ರೆ ಒಂದು 700-800 ಕೋಳಿ ಮಾರ್ಬಿಟ್ಟು ನಮ್ಮ ವ್ಯವಹಾರ ಫೈನಾನ್ಸ್ ಮಾಡ್ಬೋದು ಸರ್. ಯಾವಾಗಲೂ ದುಡ್ಡಿದ್ದಾಗೆ ಸಹ ಇದು ಏನು ಮಾತಾಡೋಂಗಿಲ್ಲ ಸರ್. ನಮ್ಗೆ ಯಾವಾಗಲೂ ನಮ್ಮ ಜೇಬಿಲ್ ದುಡ್ಡಿದ್ದಾಗಿರುತ್ತೆ ಸರ್. ಬೇಕು ಅನ್ನೋರು ಬರ್ತಾ ಇರ್ತಾರೆ ಸರ್. ಅವ್ರಿಗೆ 2 ಕೋಳಿ ಕೊಟ್ಟರು ನಮ್ಗೆ ನಮ್ಮ ಜೀವನ ಫೈನಾಗಿ ನಡೆಯುತ್ತೆ ಸರ್. ಹೆಚ್ಚಿಗೆ ಗಡ್ಬ ಏನು ಆಗಲ್ಲ ಸರ್. ಸರ್ ಸೆಟ್ ನೀವು 2 ಭಾಗ ಮಾಡ್ಕೊಂಡಿದ್ದೀರಿ, 2 ಪಾರ್ಟಿಷನ್ ಮಾಡ್ಕೊಂಡಿದ್ದೀರಿ. ಹೌದು ಸರ್. ಯಾಕೆ ಸರ್? ಯಾವಾಗಲೂ ನಮ್ಗೆ ಗೊತ್ತಪ್ಪ ಕೋಳಿ ಇರಬೇಕು ಸರ್. ಓಕೆ. ಯಾವಾಗಲೂ ನಮ್ಗೆ ದುಡ್ಡು ಕಾಸು ಡೈಲಿ ನಮ್ಗೆ ಮೇಂಟೈನ್ ಆಯ್ತಾ ಇರಬೇಕು ಸರ್. ಈಗ ನಂಗೆ 1000 ಆದ್ರೆ ಸಹ 600 ರೂಪಾಯಿ ಬೀಳುತ್ತೆ ಸರ್. ಡೈಲಿ ನನ್ನ ಕೂಲಿ 600 ರೂಪಾಯಿ ಬೀಳುತ್ತೆ ಸರ್. 1000 ಆದ್ರೆ 500 ಆದ್ರೆ ಸಹ 300 ಬೀಳುತ್ತೆ ಸರ್ ಕೂಲಿ ನಂಗೆ. ಓಕೆ. ಅದರಿಂದ ನಾನು ಏನು ಮಾಡ್ತೀನಿ, ಎರಡೂ ಮೇಂಟೈನ್ ಆಗಿದ್ಬಿಟ್ರೆ ನಮ್ಗೆ ಹೇಗೆ ಸ್ವಲ್ಪ ಮೇಂಟೈನ್ ಆಯ್ತದಲ್ಲ, ನಮ್ಗೆ ವ್ಯವಹಾರ ಸರಿ ಇತ್ತು ಅನ್ನೋದಕ್ಕೋಸ್ಕರ 2 ಇದು ಮಾಡ್ತಾ ಇರಲಿಲ್ಲ ಸರ್. ಇಲ್ಲಿ ಮರಿಗಳು ತಂದು ಬಿಡ್ತೀರಾ, ಆ ಕಡೆ ದೊಡ್ಡ ಕೋಳಿಗಳು ಇರ್ತವೆ. ಅದು ತೀರದ ಮೇಲೆ ಸಹ ಅಲ್ಲಿಗೆ ಒಂದು ಬ್ಯಾಚ್ ಮಾಡ್ತೀವಿ ಸರ್. ಅಲ್ಲಿ ಗಂಟೆ ಮೆಜಾರಿಟಿ ಬಂದುಬಿಡ್ತಾವೆ ಸರ್. ಅವ್ರ ಡೇಟು ಒಂದು 20 ಚಿನ್ವ 30 ಚಿನ್ವ ಟೈಮ್ ತಗೋತಾರೆ ಸರ್. ಅಲ್ಲಿಗೆ ಬರೋ ಗಂಟೆ ಇವು ಸುಮಾರಾಗಿ ಮೆಜಾರಿಟಿ ಆಯ್ತಾವೆ ಸರ್. ಮರಿಗಳೆಲ್ಲ ಹೇಗಿದೆ ಸರ್? ಮರಿಗಳೆಲ್ಲ ಆರೋಗ್ಯಗವ ಸರ್. ಎಷ್ಟಿದೆ ಸರ್ ಮರಿಗಳಿದೆ? ಈಗ 550 ಅವ ಸರ್. 550 ಸರ್. ಇಲ್ಲಿಯೇ ಸರ್ ನಾವು ಬಿಡೋದು 1 ಗಂಟೆ ಟೈಮು ಮುಬ್ಬಿಗೆ 6 ಗಂಟೆ ಬಂದಾಗ 2 ಗಂಟೆ ಟೈಮು 1 ಗಂಟೆ ಟೈಮು ಬಿಟ್ಬಿಡ್ತೀವಿ ಸರ್. ಬಿಟ್ಟಾಗ ಇಲ್ಲೆಲ್ಲ ಮೇಯ್ಕೊಂಡು ಆದಾಗ ಇನ್ನು ನಾಷ್ಟಿ ಟೈಮ್ ಬರ್ತಲ್ಲ ಸರ್, ಮೇವು ಹಾಕ್ಬಿಟ್ಟು ನಾವು ಊರಿಗೆ ಹೊಂಟಿರ್ತೀವಿ. ಊರಿಗೋಗಿ ಬಲ್ಲಾಗ ನಮ್ಗೆ 3 ಗಂಟೆ ಸ್ವಲ್ಪ ಮೋಡ್ದ ವಾತಾವರಣ ಹಚ್ಚುಗಟ್ಟಾಗ ಇದಾದಾಗ ಏನು ಮಾಡ್ತೀವಿ ಸರ್, ಬಲ್ಲಾಗ ನಾವು 3 ಗಂಟೆ 4 ಗಂಟೆ ಮೇಲೆ ಬಂದು ಬಿಡ್ಬಿಡ್ತೀವಿ ಸರ್. ಎಲ್ಲವೇ ಗರ್ಕ ಪರ್ಕ ಎಲ್ಲ ಮೇಯ್ಕೊಂಡು ಕ್ಲೀನಾಗ ಕೋಳಿ ಭೀ ಶೈನಿಂಗ್ ಚೆಂದ ಬರ್ತಾವ ಸರ್.